ಹಾಯ್ ಫ್ರೆಂಡ್ಸ್, ಇವತ್ತಿನ ಸಿನಿಮಾ ರಿವ್ಯೂ ಪುಷ್ಪ 2. ನಿಮಗೆಲ್ಲ ಗೊತ್ತಿರೋ ಹಾಗೆ ಪುಷ್ಪ 1ನಲ್ಲಿ ಪೊಲೀಸ್ ಆಫೀಸರ್ ವರ್ಸಸ್ ಸ್ಮಗ್ಲರ್ ಒಂದು ಈಗೋ ಕ್ಲಾಶಿಂದ ಎಂಡ್ ಮಾಡಿರ್ತಾರೆ. ಆ ಈಗೋ ಕಂಟಿನ್ಯೂಷನ್ನೇ ಪುಷ್ಪ 2. ಪುಷ್ಪ 2 ಒನ್ ಲೈನ್ ಸ್ಟೋರಿ ಹೇಳೋದಾದರೆ, ಪುಷ್ಪನ ಹೆಂಡತಿ ಶ್ರೀವಲ್ಲಿಗೆ ಒಂದು ಆಸೆ ಇರುತ್ತೆ. ತನ್ನ ಗಂಡ CM ಪಕ್ಕ ನಿಂತ್ಕೊಂಡು ಒಂದು ಫೋಟೋ ತೊಗೋಬೇಕು. ಆ ಫೋಟೋನ ಫ್ರೇಮ್ ಮಾಡಿಸ್ಕೊಂಡು ಮನೇಲಿ ಹಾಕ್ಕೋಬೇಕು. ಈ ಆಸೆ ಈಡೇರಿಸೋಕ್ಕೆ ಪುಷ್ಪ CM ಹತ್ರ ಹೋದಾಗ ಅವಮಾನ ಆಗುತ್ತೆ. ಅವಮಾನದಿಂದ ಆಚೆ ಬಂದು ತನ್ನ ಹೆಂಡತಿಗೆ ನಿರಾಸೆ ಆಗಬಾರ್ದು ಅಂತ ತನ್ನ ಜೊತೆಯಲ್ಲೇ ಇದ್ದ MP ಜೊತೆ ಫೋಟೋ ತೆಗೆಸ್ಕೊಂಡು ಅವನ್ನೇ CM ಮಾಡೋದಕ್ಕೆ ಪಣ ತೊಡ್ತಾನೆ. ಈ ವಿಚಾರ ತಿಳಿದ ಪೊಲೀಸ್ ಆಫೀಸರ್ ಶೆಖಾವತ್ ತನ್ನ ಹಳೆಯ ಈಗೋವನ್ನು ತೀರಿಸಿಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶವೆಂದು ತಿಳಿದು ಪುಷ್ಪನ ಕಂಪ್ಲೀಟ್ ಪ್ಲ್ಯಾನ್ನ ಹಾಳು ಮಾಡೋದಕ್ಕೆ ನಿಂತ್ಕೊತಾನೆ. ಇನ್ನು ಈ ಶೆಖಾವತ್ ಕೊಡುವ ಎಲ್ಲ ಚಾಲೆಂಜಸ್ಗಳನ್ನು ದಾಟಿ ಪುಷ್ಪ CM ಮಾಡ್ತಾನೋ, ಹೆಂಡತಿಯ ಆಸೆನ ನೆರವೇರಿಸ್ತಾನೋ ಇಲ್ಲವೋ ಅನ್ನೋದೇ ಸಿನಿಮಾ. ಇನ್ನು ಈ ಎಲ್ಲ ಚಾಲೆಂಜಸ್ಗಳು ಯಾವುದು ಎಂದು ತಿಳ್ಕೋಬೇಕಾದ್ರೆ ಸಿನಿಮಾ ನೋಡಿ. ಈ ಸಿನಿಮಾದ ಪಾಸಿಟಿವ್ ಹೇಳೋದಾದರೆ, ಅಲ್ಲು ಅರ್ಜುನ್ ಪುಷ್ಪರಾಜ್ ಆಗಿ ಪಾತ್ರವನ್ನು ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಆ್ಯಕ್ಷನ್ ಸೀನ್ಸ್. ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಬರುವ ಆ್ಯಕ್ಷನ್ ಸೀನು ತುಂಬಾ ಡಿಫ್ರೆಂಟಾಗಿ ಹಾಗೂ ಥ್ರಿಲ್ಲಿಂಗ್ ಆಗಿ ತೋರಿಸಿದ್ದಾರೆ. ಪುಷ್ಪರಾಜ್ ಮತ್ತು ಶ್ರೀವಲ್ಲಿಯ ಗಂಡ ಹೆಂಡತಿಯ ಕೆಮಿಸ್ಟ್ರಿ ಸಕ್ಕತ್ತಾಗಿ ಬಂದಿದೆ. ಇನ್ನು ಫೀಲಿಂಗ್ ಸಾಂಗು ಸಿನಿಮಾಗೆ ಒಳ್ಳೆ ಕಿಕ್ ಕೊಟ್ಟಿದೆ. ಇನ್ನು ಈ ಮೂವಿಯ ನೆಗೆಟಿವ್ ಶೇಡ್ಸ್ ಹೇಳೋದಾದರೆ, ಒಂದು ಹಳೆ ಈಗೋ ಇಟ್ಕೊಂಡು ಈ ಮೂವಿನ 3.5 ಅವರ್ ಎಳೆದಿದ್ದಾರೆ. ಅಷ್ಟು ಅವಶ್ಯಕತೆ ಇರಲಿಲ್ಲ. ಇನ್ನು ಫ್ಯಾಮಿಲಿ ಎಮೋಷನ್ಸು ಜನರಿಗೆ ಎಲ್ಲೂ ರೀಚ್ ಆಗೋ ಥರ ಇಲ್ಲ. ಇಲ್ಲಿ ಡೈರೆಕ್ಟರ್ ಸುಕುಮಾರ್ ಅವರ ಸ್ಕ್ರಿಪ್ಟ್ ರೈಟಿಂಗ್ ಇನ್ನೂ ಚೆನ್ನಾಗೇ ಮಾಡ್ಬೋದಾಗಿತ್ತು. ಇನ್ನು ಐಟಮ್ ಸಾಂಗ್ ಬಗ್ಗೆ ಹೇಳೋದಾದರೆ, ಕಿಸಿಕ್ ಸಾಂಗು ಪುಷ್ಪ 1 ಐಟಮ್ ಸಾಂಗ್ನ ಬೀಟ್ ಮಾಡೋ ಥರ ಇಲ್ಲ. ಆದರೆ ಶ್ರೀಲೀಲಾ ಅವರು ತುಂಬಾ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಕನ್ನಡದ ಡಾಲಿ ಧನಂಜಯ್ ಅವರು ಕ್ಲೈಮ್ಯಾಕ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಪುಷ್ಪ ಪಾರ್ಟ್ 3ಯ ಹಿಂಟನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೌ ಪುಷ್ಪ ಇಸ್ ಆನ್ ವೈಲ್ಡ್ ಫೈರ್. ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಇನ್ನು ರೇಟಿಂಗ್ ಬಗ್ಗೆ ಹೇಳೋದಾದರೆ, ನನ್ನ ಕಡೆಯಿಂದ 5ಗೆ 3 ಕೊಡ್ಬೋದು. ಈ ಮಾಹಿತಿ ನಿಮಗಿಷ್ಟ ಆದರೆ